ನಮಸ್ತೆ ಸ್ನೇಹಿತರೆ. ಊಸರವಳ್ಳಿ ಅಪಾಯದಲ್ಲಿದ್ದಾಗ ಮಾತ್ರ ಬಣ್ಣವನ್ನು ಬದಲಾಯಿಸುತ್ತದೆ. ಆದರೆ ಮಾನವರು ಅಗತ್ಯಕ್ಕೆ ತಕ್ಕಂತೆ ಬಣ್ಣಗಳನ್ನು ಬದಲಾಯಿಸುತ್ತಾರೆ. ಮರಳು ಮಾಡುವ ಜನರನ್ನು ನಂಬುವುದಕ್ಕಿಂತ ನೆರಳು ನೀಡುವ ಮರವನ್ನು ನಂಬುವುದು ಉತ್ತಮ. ಕಿತ್ತುಕೊಂಡು ತಿನ್ನುವವರ ಹೊಟ್ಟೆ ಎಂದೆಂದಿಗೂ ತುಂಬುವುದಿಲ್ಲ. ಹಂಚಿಕೊಂಡು ತಿನ್ನುವವರು ಎಂದಿಗೂ ಉಪವಾಸ ಮಲಗುವುದಿಲ್ಲ. ನಗಿಸಿದವರು 4 ದಿನ ನೆನಪಿದ್ರೆ ನೋಯಿಸಿದವರು ಜೀವನ ಪೂರ್ತಿ ನೆನಪಿರುತ್ತಾರೆ. ಮನುಷ್ಯನ ನಿಜವಾದ ಸಂಪತ್ತು ಅವನ ಹಣ, ಬಂಗಾರ ಅಥವಾ ಬಂಗಲೆ ಅಲ್ಲ. ಅವನ ಸಂಪತ್ತು ಎಂದರೆ ಅವನ ನಗುತ್ತಿರುವ ಕುಟುಂಬ ಮತ್ತು ಸಂತೃಪ್ತ ಮನಸ್ಸು. ಮನುಷ್ಯ ಬರುವಾಗ ಬರಿ ಮೈ ಬಾಲಕ, ಹೋಗುವಾಗ ಬರಿಗೈ ಮಾಲೀಕ. ಜೀವನದಲ್ಲಿ ನಾವು ಬಯಸಿದ್ದೆಲ್ಲ ಸಿಗಲ್ಲ. ನಾವು ಯಾವುದಕ್ಕೆ ಅರ್ಹರೋ ಅದಷ್ಟೇ ಸಿಗುತ್ತದೆ. ಮನಸ್ಸಿನಿಂದ ಒಳ್ಳೆಯವರಾಗಿರಿ. ನೀವು ಯಾರಿಗೆ ಹೇಗೆ ಕಾಣಿಸಿದರೂ ಚಿಂತೆ ಮಾಡದಿರಿ. ಅರ್ಥವಿಲ್ಲದ ವಿಷಯಗಳಿಗೆ ನೀ ಮೂಕನಾಗು. ಅಸಂಬದ್ಧ ಟೀಕೆಗಳಿಗೆ ನೀ ಕಿವುಡನಾಗು. ಯಾರು ಯಾವಾಗ ಮತ್ತು ಹೇಗೆ ಬದಲಾದರು ಎಂದು ಯೋಚಿಸಬೇಡಿ. ಅವರು ನಿಮಗೆ ಏನು ಕಲಿಸಿದರು ಎಂಬುದನ್ನು ನೆನಪಿಡಿ. ಯಾರು ಏನಾದರೂ ಅಂದುಕೊಳ್ಳಲಿ, ನಿಮ್ಮ ಜೀವನ ಉದ್ಧಾರ ಮಾಡಿಕೊಳ್ಳುವುದರ ಬಗ್ಗೆ ಗಮನವಿರಲಿ. ಬಿದ್ದಾಗ ಯಾರೂ ಬರುವುದಿಲ್ಲ. ಉತ್ತಮರಿಂದ ಕಲಿಯಬೇಕು, ಅತ್ಯುತ್ತಮರಿಂದ ಬೆಳೆಯಬೇಕು. ಎಲ್ಲರಿಗಿಂತ ಕೆಳಗಿದ್ದೀವಿ ಎಂದು ದುಃಖಿಸಬೇಡಿ. ಅತ್ಯಂತ ಬೆಲೆ ಬಾಳುವ ಮುತ್ತು, ಚಿನ್ನ, ಹವಳ ಎಲ್ಲವೂ ಭೂಮಿಯ ಆಳದಲ್ಲೇ ಸಿಗುವುದು. ಸಂಪತ್ತಿಗಿಂತಲೂ ಶ್ರೇಷ್ಠವಾದದ್ದು ಸಂಸ್ಕಾರ. ಉತ್ತಮವಾದ ನಡೆ ನುಡಿ ಯಾರಲ್ಲಿ ಇರುವುದೋ ಅವನೇ ಸಂಸ್ಕಾರವಂತ, ಅವನೇ ನಿಜವಾದ ಶ್ರೀಮಂತ. ಏನಾಯ್ತು, ಯಾಕಾಯ್ತು, ಹೇಗಾಯ್ತು ಅನ್ನೋದು ಜೀವನವಲ್ಲ. ಏನೇ ಆಗಲಿ, ಏಕೆ ಆಗಲಿ, ಹೇಗೆ ಆಗಲಿ, ಗಟ್ಟಿ ಮನಸ್ಸಿಂದ ಮುಂದೆ ಸಾಗುವುದೇ ಜೀವನ. ನೋವು ಮತ್ತು ಅವಮಾನ ಬದುಕು ಬೆಂದು ಹೋಗುವಂತೆ ಮಾಡುತ್ತದೆ. ತಾಳ್ಮೆ ಮತ್ತು ಧೈರ್ಯ ಬಿದ್ದ ಬದುಕನ್ನು ಎದ್ದು ನಿಲ್ಲುವಂತೆ ಮಾಡುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.